ಯಡಿಯೂರಪ್ಪ ನಾನು ಅಣ್ಣ ತಮ್ಮಂದಿರ ರೀತಿ ಇದ್ದಂಥವ್ರು. ನಾನು ಅವರು ಪ್ರೀತಿ ವಿಶ್ವಾಸದಲ್ಲಿದ್ದೇವೆ. ಆದರೆ ನಾನು ಯಾವತ್ತೂ ಬಿಜೆಪಿಗೆ ವಾಪಸ್ ಹೋಗಲ್ಲ. ಈಶ್ವರಪ್ಪನವ್ರ ಮಾತಿದು. ನೋಡೋಣ. ಈಗ ಹೇಳಿದ್ದಾರೆ ಅವರು, ಬಿಜೆಪಿಗೆ ಯಾವತ್ತೂ ನಾನು ವಾಪಸ್ ಹೋಗಲ್ಲ ಅಂತ. ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ. ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು. ಎಷ್ಟೋ ಜನ ನನ್ನ ಹೆಣನೂ ಹೋಗಲ್ಲ, ನಾನೂ ಹೋಗಲ್ಲ, ಈ ಥರ ಹೇಳಿದ್ರು ಭಾಳ ಇದ್ದಾರೆ. ಮತ್ತು ಹೋದವರು ಇದ್ದಾರೆ. ಎಸ್ ಈಶ್ವರಪ್ಪನವ್ರ ಹೇಳಿಕೆ ಇದು. ಬಿ ಜೆ ಪಿ ಶುದ್ಧೀಕರಣ ಆಗುವವರೆಗೂ ನಾನು ಹೋಗಲ್ಲ. ಅಂದರೆ ಶುದ್ಧೀಕರಣ ಅಂದರೆ ಹೋಗ್ತೀನಿ ಅಂತ ಅರ್ಥ. ಬಿ ಜೆ ಪಿಯಲ್ಲಿನ ಕುಟುಂಬ ರಾಜಕಾರಣ ಹೋಗಬೇಕು. ರಾಜ್ಯ ಬಿ ಜೆ ಪಿ ಇವತ್ತು ಅಪವಿತ್ರವಾಗಿದೆ. ಬಿ ಎಸ್ ವೈ ಕುಟುಂಬದಿಂದ ಬಿ ಜೆ ಪಿ ಅಪವಿತ್ರವಾಗಿದೆ. ನೋಡಿ, ಮತ್ತೆ ವಾಗ್ದಾಳಿ ಇದು. ಬೇಕಾದಷ್ಟು ಬಾರಿ ಈ ಬಗ್ಗೆ ನಾನು ಹೇಳಿದ್ದೇನೆ, ಇದನ್ನು ನಾನು ಮತ್ತೊಮ್ಮೆ ಹೇಳಬೇಕಾ ಅಂಥೇಳಿ ಈಶ್ವರಪ್ಪ ಹೇಳಿದ್ದಾರೆ. ಮೊನ್ನೆ ನೋಡಿದ್ವಿ ನಾವು ಕಾರ್ಯಕ್ರಮದಲ್ಲಿ. ಇಬ್ಬರೂ ಕೂಡ ಒಟ್ಟೊಟ್ಟಿಗೆ ಕಾಣಿಸಿಕೊಂಡು ಅಚ್ಚರಿಗೆ ಕಾರಣರಾಗಿದ್ದರು. ನಾವು ಒಟ್ಟಿಗೆ ಇರೋರೆ. ಮೊನ್ನೆ ನಂಗೆ ಹುಷಾರಿರಲಿಲ್ಲ, ಅವ್ರು ಫೋನ್ ಮಾಡಿದ್ರು, ಆರೋಗ್ಯ ವಿಚಾರಿಸಿದ್ರು. ಅದಾದ ನಂತರ ಮೊನ್ನೆ ನಮ್ಮ ಹುಟ್ಟುದಬ್ಬ ಆಯಿತು. ಅವ್ರ ಮಗ ಪತ್ರಿಕೆಗಳಲ್ಲೇ ಸ್ಟೇಟ್ಮೆಂಟ್ ಕೊಟ್ಟು ನನಗೆ ಶುಭ ಹಾರೈಸಿದ್ದಾರೆ. ಇದರದ್ದೇನು ವಿಶೇಷತೆ ಇಲ್ಲ. ಅವ್ರ ಮನೆ ಮದುವೆ ನಾನು ಹೋಗಿದ್ದೆ. ಈ ಪತ್ರಿಕೆಗಳಿಗೆ ಟಿ ವಿನವರು ಭಾಳ ಆಶ್ಚರ್ಯ ಇದು. ಸ್ನೇಹಕ್ಕೂ ವಿಶ್ವಾಸಕ್ಕೂ ರಾಜಕೀಯಕ್ಕೂ ಭಾಳ ವ್ಯತ್ಯಾಸಗಳಿದೆ. ಹಾಗಾಗಿ ವಿಶ್ವಾಸ ಸ್ನೇಹದಲ್ಲಿ ಇದ್ದೀವಿ. ಬಿ ಜೆ ಪಿ ನಾನು ಯಾವ ಕಾರಣಕ್ಕೂ ಹೋಗಲ್ಲ ಸದ್ಯಕ್ಕೆ. ಯಾಕೆ ಅಂತಂದರೆ ನಾವು ಯಾವ ವಿಚಾರ ಇಟ್ಕೊಂಡು ಚುನಾವಣೆ ಸ್ಪರ್ಧೆ ಮಾಡಿದ್ನೋ ಆ ಸಿದ್ಧಾಂತಕ್ಕೆ ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ತನಕನೂ ಕೂಡ ನಾನು ಸದ್ಯಕ್ಕೆ ಹೋಗಲ್ಲ. ಶುದ್ಧೀಕರಣ ಅಂತಂದರೆ ನಿಮಗೆ ಗೊತ್ತಿದೆ, ನರೇಂದ್ರ ಮೋದಿ ಮುಂಚೆಯಿಂದಲೂ ಹೇಳ್ತಿದ್ದಾರೆ, ಒಂದು ಕುಟುಂಬದ ಕೈಯಲ್ಲಿ ರಾಜಕೀಯ ಪಕ್ಷ ಇದೆ ಕಾಂಗ್ರೆಸ್ದು, ಅದನ್ನು ಮುಕ್ತ ಆಗೋ ತನಕ ನಾವು ಬಿಡಲ್ಲ ಅಂತ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಇದೆ ತಾನೆ ಕರ್ನಾಟಕ, ಇಲ್ಲಿ ಕುಟುಂಬದ ಕೈಯಲ್ಲಿ ಇದೆಯಲ್ಲೋ, ಮುಕ್ತಿ ಆಗಬೇಕಾ ಬೇಡ? ಸಾಮೂಹಿಕ ನೇತೃತ್ವ ಮೋದಿಯವರು ಹೇಳ್ತಾರೆ. ಕರ್ನಾಟಕದಲ್ಲಿ ಇದೆಯಾ? ಒಂದು ಕಾಲದಲ್ಲಿ ಅನಂತ್ ಕುಮಾರು, ಯಡಿಯೂರಪ್ಪನವರು, ನಾನು, ಬಿ ಎಸ್ ಆಚಾರ್ಯರು, ರಾಮಚಂದ್ರ ಗೌಡರು, ಡಿ ಎಸ್ ಶಂಕರ ಮೂರ್ತಿಯವರು ಎಲ್ಲರೂ ಸಾಮೂಹಿಕವಾಗಿ ಹೋರಾಟಗಳು ಮಾಡ್ತಿದ್ವಿ. ಈಗ ಎಲ್ಲಿ ಕೋರ್ ಕಮಿಟಿ ಇದೆಯವಲ್ಲ ಅನುಮಾನ ಹಂಗಿದೆ. ಇದ್ರ ಜೊತೆ ಹೊಂದಾಣಿಕೆ ರಾಜಕಾರಣ ನೇರ ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಹೇಳಿದ್ರು, ನನ್ನ ಭಿಕ್ಷೆಯಿಂದ ನೀ ಗೆದ್ದಿದೆಯಾ ಅಂತ. ಇದೆಲ್ಲವೂ ಒಂದು ರೀತಿ ಭಾರತೀಯ ಜನತಾ ಪಾರ್ಟಿ ಅಪವಿತ್ರ ಆಗಿದೆ ಅನ್ನೋದು ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದ್ದಾನೆ. ಇದನ್ನು ಶುದ್ಧೀಕರಣ ಮಾಡಬೇಕು ಅಂತ ನನ್ನ ಪ್ರಯತ್ನ ಇದೆ. ಹಾಂ, ಹೌದಲ್ಲ, ಮತ್ತು ಇನ್ನು ಬಾಯ್ಬಿಟ್ಟು ಬೇಕಾಷ್ಟು ಹೇಳಿದ್ದೀನಿ, ಮತ್ತೆ ಹೇಳೇನು. ಯಡಿಯೂರಪ್ಪನವರು